ನಮಸ್ಕಾರ ಸ್ನೇಹಿತರೆ, ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು 9ನೇ ತರಗತಿಯ ಬಹುಪದೋಕ್ತಿಗಳು ಅಂತಕ್ಕಂತಹ ಗಣಿತದ ಒಂದು ಅಧ್ಯಾಯದ ಬಗ್ಗೆ ಅಧ್ಯಯನ ಮಾಡೋಣ. ಇದೇ ಒಂದು ಹೆಡ್ಡಿಂಗ್ ಇರ್ತಕ್ಕಂತಹ ಒಂದು ಅಧ್ಯಾಯವನ್ನು ನಾವು 10ನೇ ತರಗತಿಯಲ್ಲಿ ನೋಡಬಹುದು. ಈ ಬಹುಪದೋಕ್ತಿಗಳು ಅಂತಕ್ಕಂತಹ ಒಂದು ಅಭ್ಯಾಸದಲ್ಲಿ ನಾವು ಬಹುಪದೋಕ್ತಿಗಳು ಅಂದ್ರೆ ಏನು, ಆಮೇಲೆ ಚರಾಂಕ ಅಂದ್ರೆ ಏನು, ಸ್ಥಿರಾಂಕ ಅಂದ್ರೆ ಏನು, ಬೀಜೋಕ್ತಿಗಳು ಅಂದ್ರೆ ಏನು, ಆಮೇಲೆ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಅಂತಂದ್ರೆ ಏನು, ಆಮೇಲೆ ಯಾವ ಒಂದು ಬೀಜ ಪದಗಳು ಬಹುಪದೋಕ್ತಿಗಳಾಗಿರ್ತವೆ, ಯಾವ ಬೀಜ ಪದಗಳು ಬಹುಪದೋಕ್ತಿಗಳಾಗಿರಲ್ಲ ಎಂಬುದರ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಸೊ ಮೊದಲನೇದಾಗಿ ಚರಾಕ್ಷರ ಎಂದರೇನು? ಚರಾಕ್ಷರ ಅಂದ್ರೆ ಚಲನೆಯಲ್ಲಿರ್ತಕ್ಕಂಥದ್ದು, ಯಾವುದೇ ನಿರ್ದಿಷ್ಟ ಬೆಲೆಯನ್ನ ಹೊಂದಲಾರದಂಥದ್ದು. ನೋಡಿ, ಚರಾಕ್ಷರವೆಂದರೆ ಯಾವುದೇ ವಾಸ್ತವ ಬೆಲೆಯನ್ನು ಪಡೆಯಬಹುದಾದ ಸಂಕೇತ. ಯಾವುದೇ ವಾಸ್ತವ ಬೆಲೆಯನ್ನು ಪಡೆಯಬಹುದಾದ ಸಂಕೇತಕ್ಕೆ ನಾವೇನ್ತೀವಿ? ಚರಾಕ್ಷರ. ಸೊ ಈ ಚರಾಕ್ಷರಗಳನ್ನ ಸೂಚಿಸಲು ನಾವು ಇಂಗ್ಲಿಷ್ ಅಲ್ಫಾಬೆಟ್ಸ್ ಗಳನ್ನು ಯೂಸ್ ಮಾಡ್ತೀವಿ. XYZ ABCPQR. ಸರಿನಾ? ಈ ಉದಾಹರಣೆಗೆ ಇಲ್ಲಿ 2x ಇದೆ. ಇಲ್ಲಿ 2x ಅಂತಂದ್ರೆ ಇಲ್ಲಿ x ಅಂದ್ರೆ ಏನು? ಚರಾಕ್ಷರ. x ಏನು ಇರ್ಬೋದು? x 2 × 1, 2 × 2 ಗುಣಲೆ 1, 2 ಗುಣಲೆ 2, 2 ಗುಣಲೆ 3. x ಬೆಲೆ ಏನು ಇರ್ಬೋದು? x ಬೆಲೆ ಏನಿಲ್ಲ, ಇಲ್ಲಿ ಸ್ಥಿರವಾಗಿರಲ್ಲ. ಸೊ ಇಂಥ ಒಂದು ಸಂಕೇತಕ್ಕೆ ನಾವಂತೀವಿ ಚರಾಕ್ಷರ ಅಂತೀವಿ. 2x 3y. ಓಕೆ, ಸರಿ. ನೆಕ್ಸ್ಟ್, ಬೀಜೋಕ್ತಿಗಳು ಎಂದರೇನು? ಬೀಜೋಕ್ತಿಗಳೆಲ್ಲವೂ ಒಂದು ಸ್ಥಿರಾಂಕ ಗುಣಲೆ ಚರಾಕ್ಷರದ ರೂಪದಲ್ಲಿ ಇರ್ತವೆ. ಬೀಜೋಕ್ತಿಗಳು ಏನನ್ನು ಒಳಗೊಂಡಿರ್ತವೆ? ಉದಾಹರಣೆಗೆ 2x 3y a 2xy 3zx ಇವೆಲ್ಲನೂ ಏನು? ಬೀಜೋಕ್ತಿಗಳು. ಸೊ ಬೀಜೋಕ್ತಿಗಳು ಏನನ್ನು ಒಳಗೊಂಡಿರ್ತವೆ? ಇಲ್ಲಿ ನೋಡಿ, ಸ್ಥಿರಾಂಕ ಗುಣಲೆ ಚರಾಕ್ಷರ, ಸ್ಥಿರಾಂಕ ಗುಣಲೆ ಚರಾಕ್ಷರ, ಸ್ಥಿರಾಂಕ ಗುಣಲೆ ಚರಾಕ್ಷರ ಗುಣಲೆ ಚರಾಕ್ಷರ, ಸ್ಥಿರಾಂಕ ಗುಣಲೆ ಚರಾಕ್ಷರ ಗುಣಲೆ ಚರಾಕ್ಷರ. ಸೊ ಬೀಜೋಕ್ತಿಗಳೆಲ್ಲವೂ ಏನನ್ನು ಒಳಗೊಂಡಿರ್ತವೆ? ಒಂದು ಸ್ಥಿರಾಂಕ ಗುಣಲೆ ಚರಾಕ್ಷರ ಗುಣಲೆ ಚರಾಕ್ಷರ. ಸರಿನಾ? ಸ್ಥಿರಾಂಕ ಅಂದ್ರೆ ಏನು? ಸ್ಥಿರಾಂಕ ಅಂದ್ರೆ ನಿರ್ದಿಷ್ಟ ಬೆಲೆಯನ್ನು ಹೊಂದಿರತಕ್ಕಂತಹ ಅಥವಾ ಬೆಲೆಯಲ್ಲಿ ಬದಲಾವಣೆ ಆಗದೇ ಇರುವುದಕ್ಕೆ ನಾವಂತೀವಿ ಸ್ಥಿರಾಂಕ ಅಂತೀವಿ. ಉದಾಹರಣೆಗೆ 2x, ಇಲ್ಲಿ x ಬೆಲೆ ಏನ್ ಬಿ ಆಗಿರ್ಬೋದು, x ಬೆಲೆ ಯಾವ್ದು ಬಿ ಪಡ್ಕೊಳ್ಬಹುದು ಅದು, ಯಾಕಂದ್ರೆ ಅದಕ್ಕೆ ನಿರ್ದಿಷ್ಟ ಬೆಲೆ ಇಲ್ಲ. ಅದು ಸಂದರ್ಭಕ್ಕನುಗುಣವಾಗಿ ಬೆಲೆಯನ್ನು ಪಡ್ಕೊಳ್ತಕ್ಕಂಥದಕ್ಕೆ ನಾವು ಚರಾಕ್ಷರ ಅಂತೀವಿ. ಇಲ್ಲಿ ಸ್ಥಿರಾಂಕ ಅಂದ್ರೆ ಏನು? 2 ಏನಾಗಿದೆ? ಸ್ಥಿರಾಂಕ ಆಗಿದೆ. 2 ಏನಾಗಿದೆ? ಸ್ಥಿರಾಂಕ. 3 ಏನಾಗಿದೆ? ಸ್ಥಿರಾಂಕ. ಇಲ್ಲಿ ಏದ ಸಂಖ್ಯಾ ಸಹಗುಣಕ ಎಷ್ಟಿದೆ? 1 ಸ್ಥಿರಾಂಕ, 2 ಸ್ಥಿರಾಂಕ, ಇಲ್ಲಿ 3 ಸ್ಥಿರಾಂಕ. ಸೊ ಇವಕ್ಕೆ ನಾವಂತೀವಿ ಸ್ಥಿರಾಂಕ ಅಂತೀವಿ. ಕಾನ್ಸ್ಟೆಂಟ್ಸ್ ಏನಂತೀವಿ ಇಂಗ್ಲಿಷ್ದಲ್ಲಿ? ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಸರಿ, ಸ್ಥಿರಾಂಕ ಅಂದ್ರೆ ಏನು? ಸ್ಥಿರಾಂಕಗಳ ಬೆಲೆಯು ಸ್ಥಿರವಾಗಿರುತ್ತದೆ. ಸ್ಥಿರವಾಗಿರೋದಕ್ಕೆ ನಾವಂತೀವಿ ಸ್ಥಿರಾಂಕ ಅಂತೀವಿ. ಬದಲಾಗುವುದಿಲ್ಲ ಸ್ಥಿರಾಂಕಗಳನ್ನು. ಆದರೆ ಚರಾಕ್ಷರದ ಬೆಲೆ ಏನಾಗ್ತಿರ್ತದೆ? ಬದಲಾಗ್ತಿರ್ತದೆ. ಸೊ ಸ್ಥಿರಾಂಕಗಳನ್ನು ಯಾವ ಸಂಕೇತದಿಂದ ಸೂಚಿಸ್ತೀವಿ? ನಾವು ಸಂಖ್ಯೆಗಳ ಮೂಲಕ ಸ್ಥಿರಾಂಕಗಳನ್ನು ಸೂಚಿಸ್ತೀವಿ. ಉದಾಹರಣೆಗೆ ಸ್ಥಿರಾಂಕಗಳ ಉದಾಹರಣೆ, ಸರಿನಾ? ಉದಾಹರಣೆ 2, 3, 5, -10, 12, 5/3 ಇವೆಲ್ಲನೂ ಏನು? ಸ್ಥಿರಾಂಕಗಳು. ಸ್ಥಿರಾಂಕ ಗುಣಿಲೆ ಚರಾಕ್ಷರ ನಮಗೇನು ಸಿಗ್ತದೆ? ಬೀಜೋಕ್ತಿಗಳು ಸಿಗ್ತದೆ. ಸರಿನಾ ಸ್ನೇಹಿತರೆ? ಸೊ ನಾವೀಗ ಏನನ್ನ ಅಧ್ಯಯನ ಮಾಡ್ತೀವಿ? ಚರಾಕ್ಷರ ಅಂದ್ರೆ ಏನು? ಇದು ಬೀಜಗಣಿತದ ಪ್ರಾಥಮಿಕ ಜ್ಞಾನ. ಬೀಜಗಣಿತ ನಮಗೆ ಬರಬೇಕಾದ್ರೆ ಇದು ಮುಖ್ಯವಾಗಿ ನಮಗೆ ಸ್ಥಿರಾಂಕ ಅಂದ್ರೇನು, ಬೀಜೋಕ್ತಿಗಳಂದ್ರೇನು, ಆಮೇಲೆ ಚರಾಕ್ಷರಗಳಂದ್ರೇನು, ಇವುಗಳ ಅರ್ಥ ಗೊತ್ತಿದ್ದಾಗ ಮಾತ್ರ ನಮಗೆ ಬೀಜೋಕ್ತಿ ಗೊತ್ತದ. ಪ್ರಾಥಮಿಕ ಜ್ಞಾನ. ಚರಾಕ್ಷರ ಅಂದ್ರೆ ಏನು ಗೊತ್ತಾಯ್ತು. ಬೀಜೋಕ್ತಿಗಳಂದ್ರೆ ಬೀಜೋಕ್ತಿಗಳೆಲ್ಲವೂ ಒಂದು ಸ್ಥಿರಾಂಕ ಗುಣಲೆ ಚರಾಕ್ಷರದ ರೂಪದಲ್ಲಿರ್ತವೆ, ಸ್ಥಿರಾಂಕ ಅಂದ್ರೆ ಏನು? ಸ್ಥಿರಾಂಕಗಳ ಬೆಲೆಯು ಸ್ಥಿರವಾಗಿರುತ್ತದೆ, ಅಂದ್ರೆ ಬದಲಾಗುವುದಿಲ್ಲ. ಸೊ ಆದರೆ ಚರಾಕ್ಷರದ ಬೆಲೆ ಏನಾಗಿರ್ತದೆ? ಬದಲಾಗುತ್ತಿರ್ತದೆ. ಸೊ ಸ್ಥಿರಾಂಕಗಳನ್ನ ಯಾವುದರಿಂದ ಸೂಚಿಸ್ತೀವಿ? 2, 3, 5. ಸೊ ಸಂಖ್ಯೆಗಳ ಮೂಲಕ, ಅಂಕಿಗಳ ಮೂಲಕ ನಾವು ಸ್ಥಿರಾಂಕಗಳನ್ನು ಸೂಚಿಸ್ತೇವೆ. ಸರಿನಾ ಸ್ನೇಹಿತರೆ? ಬನ್ನಿ ಈಗ
ನೋಡಿ ಸ್ನೇಹಿತರೆ, ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳು. ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಂದ್ರೆ ಇಲ್ಲಿ ಒಂದೇ ಒಂದು ಅವ್ಯಕ್ತ ಪದ ಇರ್ತದೆ, ಒಂದೇ ಒಂದು ಅವ್ಯಕ್ತ ಪದ ಇರ್ತದೆ. ಮೇಲೆ ಹೆಡಿಂಗ್ ಇದೆ, ಒಂದು ಚರಾಕ್ಷರ ಒಂದು ಅವ್ಯಕ್ತ ಪದ ಇರ್ತಕ್ಕಂತಹ ಬಹುಪದೋಕ್ತಿಗಳು. ಉದಾಹರಣೆ ನೋಡಿ, 2x². ಇಲ್ಲಿ ಅವ್ಯಕ್ತ ಪದ ಏನಿದೆ? x². ಇಲ್ಲಿ ನೋಡಿ, x² + 2x. ಇಲ್ಲಿ ಅವ್ಯಕ್ತ ಪದ ಏನಾಗಿದೆ? x. ಅವ್ಯಕ್ತ ಪದ ಏನಾಗಿದೆ? x. ಎಷ್ಟು ಪದಗಳಿವೆ ಇಲ್ಲಿ? 2 ಪದಗಳು. ಇಲ್ಲಿ ಎಷ್ಟಿದೆ? 1 ಪದಗಳು. ನೋಡಿ, -4x² + 4x + 7. ಇಲ್ಲಿ ಎಷ್ಟು ಪದಗಳಿವೆ? 3. ಸರಿನಾ? ಸೊ ಯಾವುದು ಅವ್ಯಕ್ತ ಪದ ಅಥವಾ ಒಂದು ಚರಾಕ್ಷರ? x. ಇಲ್ಲಿ ಚರಾಕ್ಷರ ಯಾವುದು? x. ಒಟ್ಟು ಪದಗಳು 3. ಸರಿನಾ? x ಎಂಬ ಚರಾಕ್ಷರವಿರುವ ಬಹುಪದೋಕ್ತಿಯಾಗಿದೆ. ಇವೆಲ್ಲನೂ ಏನಾಗಿವೆ? x ಎಂಬ ಚರಾಕ್ಷರ ಇದೆ. ನೋಡಿ, ಎರಡನೇದು 3y² + y. 3y² + y. y ಎಂಬ ಚರಾಕ್ಷರವಿರುವ ಬಹುಪದೋಕ್ತಿಯಾಗಿದೆ. ಸರಿನಾ? t² + t. t ಎಂಬ ಚರಾಕ್ಷರವಿರುವ ಬಹುಪದೋಕ್ತಿ ಆಗಿದೆ. ಬನ್ನಿ, ಇಲ್ಲಿ x² + 2x ಈ ಬಹುಪದೋಕ್ತಿಯಲ್ಲಿ ಬೀಜ ಪದಗಳಾದ x² ಮತ್ತು 2x ಇವುಗಳಿಗೆ ಬಹುಪದೋಕ್ತಿಯ ಬೀಜ ಪದಗಳು ಎನ್ನುವರು. ಬಹುಪದೋಕ್ತಿಯಲ್ಲಿ ಬರ್ತಕ್ಕಂತಹ ಪದಗಳಿಗೆ ಏನಂತೀವಿ ನಾವು? ಬಹುಪದೋಕ್ತಿಯ ಬೀಜ ಪದಗಳು ಅಂತೀವಿ. ಸರಿನಾ? ಟರ್ಮ್ಸ್ ಅಂತ ಕರಿತೀವಿ. ಸರಿನಾ? ಬಹುಪದೋಕ್ತಿಯ ಅಂದ್ರೆ ಬಹುಪದೋಕ್ತಿಯಲ್ಲಿ ಬರ್ತಕ್ಕಂತಹ ಬೀಜ ಪದಗಳಿಗೆ, ಬೀಜ ಪದಗಳಾದ x² ಮತ್ತು 2x ಗಳಿಗೆ ನಾವು ಕರಿತೀವಿ ಬಹುಪದೋಕ್ತಿಯ ಬೀಜ ಪದಗಳು. ನೋಡಿ, ಇಲ್ಲಿ ಎಷ್ಟು ಬೀಜ ಪದಗಳಿವೆ? 2, x² ಮತ್ತು 2x. ನೋಡಿ, ಇದೊಂದು ಬಹುಪದೋಕ್ತಿ. ಈ ಬಹುಪದೋಕ್ತಿಯಲ್ಲಿ ಬರ್ತಕ್ಕಂತಹ ನೋಡಿ 3y², y ಮತ್ತು 7 ಇವಕ್ಕೆ ಏನಂತೀವಿ? ಬಹುಪದೋಕ್ತಿಯ ಬೀಜ ಪದಗಳು. ಸರಿನಾ? ಬನ್ನಿ, ನೆಕ್ಸ್ಟ್ ಸಂಖ್ಯಾ ಸಹಗುಣಕ ಅಥವಾ ಸಹಗುಣಕ. ಸಹಗುಣಕ ಒಂದು ಬಹುಪದೋಕ್ತಿಯ ಪ್ರತಿಯೊಂದು ಪದವು ಒಂದು ಸಹಗುಣಕವನ್ನು ಹೊಂದಿದೆ. ನೋಡಿ, ಇದು ಒಂದು ಬಹುಪದೋಕ್ತಿ. ಇದೇನಾಗಿದೆ? ಒಂದು ಬಹುಪದೋಕ್ತಿ. ಬಹುಪದೋಕ್ತಿಯ ಪ್ರತಿಯೊಂದು ಪದಕ್ಕೂ ಏನಿರ್ತದೆ? ಒಂದು ಸಹಗುಣಕ ಇರ್ತದೆ. ಉದಾಹರಣೆಗೆ ಇದರಲ್ಲಿ x³ ನ ಸಹಗುಣಕ, ಇಲ್ಲಿ ಏನಿದೆ? x³ ನ ಸಹಗುಣಕ -1. x³ ನ ಸಹಗುಣಕ -1. x² ನ ಸಹಗುಣಕ ಏನಾಗಿದೆ? 4. ಸರಿನಾ? x ನ ಸಹಗುಣಕ ಏನಾಗಿದೆ? 7. ಅದೇ ರೀತಿಯಲ್ಲಿ ಸ್ಥಿರಾಂಕ ಏನಿದೆ? -2 ಆಗಿದೆ. ಇನ್ನು ಉದಾಹರಣೆ ನೋಡೋಣ. ನೋಡಿ, 2xy ಇಲ್ಲಿ ಸಹಗುಣಕ ಯಾವುದು? 2. ಸಂಖ್ಯಾ ಸಹಗುಣಕ ಏನಾಗಿದೆ? 2. ನೋಡಿ, x² + 2x + 3. ಇಲ್ಲಿ x ನ ಸಹಗುಣಕ 1, x² ನ ಸಹಗುಣಕ 1, x ನ ಸಹಗುಣಕ 2, ಸ್ಥಿರಾಂಕ 3. ನೋಡಿ, x² ನ ಸಹಗುಣಕ 1, x ನ ಸಹಗುಣಕ 2, ಸ್ಥಿರಾಂಕ 3. ಸರಿನಾ? ಅಂದ್ರೆ ಒಂದು ಬಹುಪದೋಕ್ತಿಯಲ್ಲಿ ಪ್ರತಿಯೊಂದು ಬೀಜ ಪದವು ಏನನ್ನ ಹೊಂದಿರುತ್ತದೆ? ಸಂಖ್ಯಾ ಸಹಗುಣಕವನ್ನು ಹೊಂದಿರುತ್ತದೆ. ಒಂದು ಬಹುಪದೋಕ್ತಿಯ ಪ್ರತಿಯೊಂದು ಪದವು ಸಂಖ್ಯಾ ಸಹಗುಣಕವನ್ನು ಹೊಂದಿರುತ್ತದೆ. ಸರಿನಾ ಸ್ನೇಹಿತರೆ? ಸೊ ಬನ್ನಿ, ಸ್ಥಿರ ಬಹುಪದೋಕ್ತಿಗಳು. ಸ್ಥಿರ ಅಂದ್ರೆ ಬದಲಾಗದೆ ಇರ್ತಕ್ಕಂತಹ. ನೋಡಿ, ಇವೆಲ್ಲನೂ ಬಹುಪದೋಕ್ತಿಗಳು. ಎಲ್ಲಾ ಸಂಖ್ಯೆಗಳು, ಎಲ್ಲಾ ಅಂಕೆಗಳು ಕೂಡ ಬಹುಪದಗಳು. 2, 3, 5, 10, 15 ಯಾವುದೇ ಸಂಖ್ಯೆ ಅಥವಾ ಅಂಕೆಗಳು ಕೂಡ ಏನಾಗಿವೆ? ಬಹುಪದೋಕ್ತಿಗಳಾಗಿವೆ. ಆದರೆ ಅವು ಎಂಥ ಬಹುಪದೋಕ್ತಿಗಳು? ಸ್ಥಿರ ಬಹುಪದೋಕ್ತಿಗಳು. ಸ್ಥಿರವಾದ ಅಂಕೆಗಳನ್ನ ಹೊಂದಿರತಕ್ಕಂತಹ ಬಹುಪದೋಕ್ತಿಗಳಿಗೆ ಸ್ಥಿರ ಬಹುಪದೋಕ್ತಿಗಳು ಅಂತ ಕರಿತೀವಿ. ಸರಿನಾ? ಈಗ ಸ್ಥಿರ ಬಹುಪದೋಕ್ತಿ ಶೂನ್ಯ ಬಹುಪದೋಕ್ತಿ ಅಂತಾರೆ. ಈ ಶೂನ್ಯ ಕೂಡ ಸ್ಥಿರ. ಸೊ ಈ ಬಹುಪದೋಕ್ತಿಗೆ ಏನಂತಾರೆ? ಶೂನ್ಯ ಬಹುಪದೋಕ್ತಿ ಅಂತಾರೆ. ಸ್ಥಿರ ಬಹುಪದೋಕ್ತಿ ಶೂನ್ಯನ್ನು ಕೂಡ ಏನಂತ ಕರೀತಾರೆ? ಶೂನ್ಯ ಬಹುಪದೋಕ್ತಿ. ಬನ್ನಿ, ಬಹುಪದೋಕ್ತಿಗಳ ಘಾತ ಸೂಚಿಯು ಯಾವಾಗಲೂ ಪೂರ್ಣ ಸಂಖ್ಯೆಯಾಗಿರುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್, ಹೋಲ್ ನಂಬರ್. ನೋಡಿ, ಯಾವುದೇ ಬಹುಪದೋಕ್ತಿಗಳಲ್ಲಿ ಅವ್ಯಕ್ತ ಪದದ ಘಾತ ಸೂಚಿಯು ಏನಾಗಿರ್ತದೆ? ಪೂರ್ಣ ಸಂಖ್ಯೆ ಆಗಿರುತ್ತದೆ, ಹೋಲ್ ನಂಬರ್ ಆಗಿರ್ತದೆ. 2, 3, 4, 5, 6, 7, 10, 100, 200 ಈ ರೀತಿಯಾಗಿರ್ತದೆ. ಎದುರದು ಬಹುಪದೋಕ್ತಿಗಳಲ್ಲಿ ಅವ್ಯಕ್ತ ಪದದ ಘಾತ ಸೂಚಿಯು ಯಾವಾಗಲೂ ಪೂರ್ಣ ಸಂಖ್ಯೆಯಾಗಿರುತ್ತದೆ. ನೋಡಿ, x ಇಲ್ಲಿ x ಅಂತ ಬರ್ದೇವೆ ಅಂದ್ರೆ ಇದರ ಘಾತ ಸೂಚಿ ಏನಿರ್ತದೆ? ಡಿಗ್ರಿ ಏನಿರ್ತದೆ? 1 ಇರ್ತದೆ. ಸೊ ಪೂರ್ಣಾಂಕ ಆಗಿದೆ. ಅದಕ್ಕಾಗಿ ಇದು ಬಹುಪದೋಕ್ತಿ ಆಗಿದೆ. x² ಇಲ್ಲಿ ಡಿಗ್ರಿ ಅಥವಾ
ಅವ್ಯಕ್ತ ಪದದ ಘಾತ ಸೂಚಿ ಏನದ 2, ಅದಕ್ಕಾಗಿ ಅವ್ಯಕ್ತ ಪದದ ಡಿಗ್ರಿ ಕೂಡ 2. ಸೊ 2 ಅಂತಕ್ಕಂಥದ್ದು ಪೂರ್ಣಾಂಕ. ಇಲ್ಲಿ x ರ ಘಾತ 3, 3 ಅಂತಕ್ಕಂಥದ್ದು ಪೂರ್ಣಾಂಕ. x ರ ಘಾತ 12, ಇದು ಕೂಡ ಪೂರ್ಣಾಂಕ, ಯಾಕಂದ್ರೆ 100 ಪೂರ್ಣಾಂಕವಾಗಿದೆ. ಇವೆಲ್ಲನೂ ಏನಾಗಿವೆ? ಇವೆಲ್ಲ ಏನಾಗಿವೆ? ಬಹುಪದೋಕ್ತಿಗಳು. ಸರಿನಾ? ಬಹುಪದೋಕ್ತಿಗಳು, ಪದೋಕ್ತಿಗಳು. ದೆನ್ ಯಾವುದೇ ಅವ್ಯಕ್ತ ಪದದ ಘಾತ ಸೂಚಿಯು ಪೂರ್ಣ ಸಂಖ್ಯೆ ಇಲ್ಲದೇ ಇದ್ದರೆ, ನೋಡ್ರಿ, ಯಾವುದೇ ಅವ್ಯಕ್ತ ಪದದ ಘಾತ ಸೂಚಿಯು ಪೂರ್ಣ ಸಂಖ್ಯೆ ಇಲ್ಲದೇ ಇದ್ದರೆ ಅವು ಬಹುಪದೋಕ್ತಿಗಳು ಆಗಿರುವುದಿಲ್ಲ. ಒಂದು ವೇಳೆ ಅವ್ಯಕ್ತ ಪದದ ಒಂದು ಘಾತ ಸೂಚಿ ಪೂರ್ಣ ಸಂಖ್ಯೆ ಇರಲಿಲ್ಲ ಅಂದ್ರೆ ಅವು ಏನಾಗಿರಲ್ಲ? ಬಹುಪದೋಕ್ತಿಗಳು ಆಗಿರುವುದಿಲ್ಲ. ಉದಾಹರಣೆ ನೋಡಿ, x ಪ್ಲಸ್ 1/x, x ಪ್ಲಸ್ 1/x. ಈ x ಅನ್ನ ನಾವು ಮೇಲೆ ತಂದಾಗ ಏನಾಗುತ್ತೆ? x ರ ಘಾತ -1. ನೋಡಿ, -1 ಅಂತಕ್ಕಂಥದ್ದು ಪೂರ್ಣ ಸಂಖ್ಯೆ ಅಲ್ಲ. ನೋಡಿ, ಕ್ಯೂಬ್ ರೂಟ್ y ಪ್ಲಸ್ y². ಈ ಕ್ಯೂಬ್ ರೂಟ್ y ಅನ್ನ ನಾವು ಯಾವ ರೀತಿ ಬರೀಬಹುದು? ಡಿಗ್ರಿಯಲ್ಲಿ y ರ ಘಾತ 1/3 ಪ್ಲಸ್ y². ಇಲ್ಲಿ 1/3 ಏನಲ್ಲ? ಪೂರ್ಣ ಸಂಖ್ಯೆ ಅಲ್ಲ. ಸರಿನಾ? ಪೂರ್ಣ ಸಂಖ್ಯೆ ಅಲ್ಲ. ಪೂರ್ಣ ಸಂಖ್ಯೆ ಆಗಿರಲಿಲ್ಲ ಅಂದ್ರೆ ಅದೇನಾಗಿರಲ್ಲ? ಅವ್ಯಕ್ತ ಪದದ ಘಾತ ಸೂಚಿ ಪೂರ್ಣ ಸಂಖ್ಯೆ ಇರಲಿಲ್ಲ ಅಂದ್ರೆ ಅದೇನಾಗಿರಲ್ಲ? ಬಹುಪದೋಕ್ತಿ ಇರೋದಿಲ್ಲ. ನೋಡಿ, √x ಪ್ಲಸ್ x. √x ಯಾವ ರೀತಿಯಾಗಿ ಬರೀಬಹುದು? x ರ ಘಾತ 1/2 ಪ್ಲಸ್ x. 1/2 ಏನಲ್ಲ? ಪೂರ್ಣ ಸಂಖ್ಯೆ ಅಲ್ಲ. ಪೂರ್ಣ ಸಂಖ್ಯೆ ಆಗಿರಲ್ಲ ಅಂದ್ರೆ ಇದೇನಿಲ್ಲ? ಬಹುಪದೋಕ್ತಿ ಅಲ್ಲ. ಬಹುಪದೋಕ್ತಿ ಅಲ್ಲ. ಸರಿನಾ ಸ್ನೇಹಿತರೆ? ಈಗ ನಿಮಗೆ ಯಾವುದು ಬಹುಪದೋಕ್ತಿ ಅಲ್ಲ ಅಂಬದು ನಿಮಗೆ ಗೊತ್ತಿರಬೇಕು. ನಿಮಗ ಯಾವ ಬೀಜ ಪದಗಳು ಬಹುಪದೋಕ್ತಿಗಳಾಗಿರಬೇಕು ಆಗಿರ್ತವೆ. ಅವ್ಯಕ್ತ ಪದದ ಒಂದು ಘಾತ ಪೂರ್ಣ ಸಂಖ್ಯೆ ಇದ್ರೆ ಅವೇನಾಗಿರ್ತವೆ? ಬಹುಪದೋಕ್ತಿಗಳು. ಒಂದು ವೇಳೆ ಅವ್ಯಕ್ತ ಪದದ ಘಾತ ಸೂಚಿ ಪೂರ್ಣ ಸಂಖ್ಯೆ ಇರಲಿಲ್ಲ ಅಂದ್ರೆ ಅವೇನಾಗಿರಲ್ಲ? ಬಹುಪದೋಕ್ತಿಗಳು ಆಗಿರೋದಿಲ್ಲ. ಈಗ ರೇಖಾತ್ಮಕ ಬಹುಪದೋಕ್ತಿ, ಲೀನಿಯರ್ ಪಾಲಿನಾಮಿಯಲ್ ಅಂತ ಕರೀತಾರೆ. ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ 8ನೇ ತರಗತಿಯಲ್ಲಿ ಇದು ಅಧ್ಯಾಯವನ್ನ ನೀವು ಅಧ್ಯಯನ ಮಾಡಿದಿರಿ. ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನು? ನೋಡಿ, ಅವ್ಯಕ್ತ ಪದದ ಡಿಗ್ರಿ ಅಥವಾ ಘಾತ ಸೂಚಿ, ಅವ್ಯಕ್ತ ಪದದ ಘಾತ ಸೂಚಿ ಅಥವಾ ಡಿಗ್ರಿ 1 ಆಗಿರುವ ಬಹುಪದೋಕ್ತಿಗಳಿಗೆ ಏನು ಕರಿತೇವೆ? ರೇಖಾತ್ಮಕ ಬಹುಪದೋಕ್ತಿ ಅಂತೀವಿ. ಅವ್ಯಕ್ತ ಪದದ ಡಿಗ್ರಿ 1 ಆಗಿರುವ ಬಹುಪದೋಕ್ತಿಗೆ ರೇಖಾತ್ಮಕ ಬಹುಪದೋಕ್ತಿ ಅಂತೀವಿ. ಉದಾಹರಣೆ ನೋಡಿ 2x. ಇಲ್ಲಿ ಅವ್ಯಕ್ತ ಪದ x ನ ಡಿಗ್ರಿ ಏನದ? 1. x ಅವ್ಯಕ್ತ ಪದದ ಒಂದು ಡಿಗ್ರಿ ಏನದ? 1. ಇಲ್ಲಿ 2x ಪ್ಲಸ್ 5 ಅವ್ಯಕ್ತ ಪದದ ಡಿಗ್ರಿ 1. 3x ಪ್ಲಸ್ 1 ಅವ್ಯಕ್ತ ಪದದ ಡಿಗ್ರಿ 1. 2y ಪ್ಲಸ್ 8 ಅವ್ಯಕ್ತ ಪದದ ಡಿಗ್ರಿ 1. ಇವೆಲ್ಲನೂ ಎದಕ್ಕೆ ಉದಾಹರಣೆಯಾಗಿವೆ ಸ್ನೇಹಿತರೆ? ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿಗಳಿಗೆ ಉದಾಹರಣೆ. ರೇಖಾತ್ಮಕ ಬಹುಪದೋಕ್ತಿಗಳಂದ್ರೆ ಏನು? ಅವ್ಯಕ್ತ ಪದದ ಒಂದು ಡಿಗ್ರಿ ಗರಿಷ್ಠ ಘಾತ ಸೂಚಿ ಏನಾಗಿರ್ತದೆ? 1 ಆಗಿರ್ತದೆ. ಅದಕ್ಕೆ ನಾವು ಅಂತೀವಿ ರೇಖಾತ್ಮಕ ಬಹುಪದೋಕ್ತಿ. ಈಗ ವರ್ಗ ಬಹುಪದೋಕ್ತಿ ಅಂದ್ರೆ ಏನು? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತಾರೆ. ವರ್ಗ ಬಹುಪದೋಕ್ತಿ. ವರ್ಗ ಅಂದ್ರೆ 2. ನೆನ್ಪಿಟ್ಕೊಳ್ಳಿ, ವರ್ಗ ಅಂದ್ರೆ 2. ಸೊ ವರ್ಗ ಬಹುಪದೋಕ್ತಿ ಅಂದ್ರೆ ಅವ್ಯಕ್ತ ಪದದ ಗರಿಷ್ಠ ಘಾತ ಸೂಚಿ ಅಥವಾ ಡಿಗ್ರಿ 2 ಆಗಿರುವ ಬಹುಪದೋಕ್ತಿ ಏನಂತೀವಿ? ವರ್ಗ ಬಹುಪದೋಕ್ತಿ ಅಂತೀವಿ. ಅವ್ಯಕ್ತ ಪದದ ಡಿಗ್ರಿ 2 ಆಗಿರುವ ಬಹುಪದೋಕ್ತಿಗೆ ವರ್ಗ ಬಹುಪದೋಕ್ತಿ ಅಂತೀವಿ. ಉದಾಹರಣೆ ನೋಡಿ, 5 - y². ಇದು ಒಂದು ಬಹುಪದೋಕ್ತಿ. ಯಾಕಂದ್ರೆ ಇಲ್ಲಿ ಅವ್ಯಕ್ತ ಪದದ ಘಾತ 2 ಇದೆ. 2 ಪೂರ್ಣ ಸಂಖ್ಯೆ ಆಗಿದೆ. ನೋಡ್ರಿ, ಅವ್ಯಕ್ತ ಪದದ ಘಾತ ಏನದ? 2. ಅದಕ್ಕಾಗಿ ಇದು ಏನಾಗಿದೆ? ವರ್ಗ ಬಹುಪದೋಕ್ತಿ. ಸರಿನಾ? ಬನ್ನಿ ಎರಡನೇ ಉದಾಹರಣೆ. 2x² ಪ್ಲಸ್ 5. 2x² ಪ್ಲಸ್ 5. ಇಲ್ಲಿ ಅವ್ಯಕ್ತ ಪದ x ನ ಘಾತ ಎಷ್ಟಿದೆ? 2. ಇದು ಕೂಡ ವರ್ಗ ಬಹುಪದೋಕ್ತಿ. ಮೂರನೇದ್ದು ಕೊನೆಯದಾಗಿ ನೋಡಿ, 5x² ಪ್ಲಸ್ 3x ಪ್ಲಸ್ 5. 5x² ಪ್ಲಸ್ 3x ಪ್ಲಸ್ 5. ಇಲ್ಲಿ ನೋಡಿ, ಅವ್ಯಕ್ತ ಪದ x ನ ಗರಿಷ್ಠ ಘಾತ ಅಥವಾ ಗರಿಷ್ಠ ಡಿಗ್ರಿ ಅಥವಾ ಗರಿಷ್ಠ ಸೂಚಿ ಏನಾಗಿದೆ? 2. ಅದಕ್ಕಾಗಿ ಇದು ಎಂತ ಬಹುಪದೋಕ್ತಿ? ವರ್ಗ ಬಹುಪದೋಕ್ತಿ. ಸರಿನಾ ಸ್ನೇಹಿತರೆ? ಈಗ ನಾವು ಏನ್ ಮಾಡೋಣ? ಅಧ್ಯಾಯಕ್ಕೆ 9ನೇ ತರಗತಿಯ ಬಹುಪದೋಕ್ತಿಗಳು ಅಂತಕ್ಕಂಥ ಅಧ್ಯಾಯದ ಮೊದಲ ಒಂದು ಅಭ್ಯಾಸವನ್ನ ನಾವು ಮಾಡೋಣ. ಸರಿ, ಮೊದಲನೇ ಅಭ್ಯಾಸ
ಅಭ್ಯಾಸ 2.1 ಅಭ್ಯಾಸ 2.1 ಸರಿನಾ? ನೋಡಿ, ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುವು ಒಂದು ಚರಾಕ್ಷರಗಳುಳ್ಳ ಈ ಕೆಳಗಿನವುಗಳಲ್ಲಿ ಯಾವುವು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿವೆ ಮತ್ತು ಯಾವುವು ಒಂದು ಚರಾಕ್ಷರಗಳು ಇರದೇ ಇರುವ ಬಹುಪದೋಕ್ತಿಗಳಾಗಿವೆ. ಅಂದರೆ ಯಾವುದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿವೆ, ಯಾವುದು ಒಂದು ಚರಾಕ್ಷರ ಇರದೇ ಇರತಕ್ಕಂತಹ ಬಹುಪದೋಕ್ತಿಗಳಾಗಿವೆ. ಕಾರಣಗಳ ಸಹಿತ ತಿಳಿಸಿ. ನೋಡಿ, ಇಲ್ಲಿ 4x² - 3x + 7 ಇದು ಒಂದು ಬಹುಪದೋಕ್ತಿ. ಇಲ್ಲಿ ಚರಾಕ್ಷರ ಯಾವುದಿದೆ ಸ್ನೇಹಿತರೆ? ಎಕ್ಸ್. ಇದು ಇಲ್ಲಿ ಚರಾಕ್ಷರ ಏನಿದೆ? x² ಇದೆಲ್ಲ 4x² - 3x + 7 ಇದು ಏನು? ಒಂದು ಚರಾಕ್ಷರಗಳುಳ್ಳ. ಇಲ್ಲಿ ಎಕ್ಸ್ ಎಂಬುದು ಇಲ್ಲಿ ಎಕ್ಸ್ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ. ಒಂದು ಚರಾಕ್ಷರ ಉಳ್ಳ ಬಹುಪದೋಕ್ತಿ. ಸರಿನಾ? ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಆಗಿದೆ. ಬನ್ನಿ, ಎರಡನೇದು y² + 2. ಇಲ್ಲಿ y ಅಂತಕ್ಕಂಥದ್ದು ಒಂದು ಚರಾಕ್ಷರನ. ಇದು ಕೂಡ ಇಲ್ಲಿ y ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಯಾಗಿದೆ. ನೋಡಿ, ಇಲ್ಲಿ 3√t + t√2. ನೋಡಿ, 3 t ರ ಘಾತ ಏನು? 1/2 + t√2. ಇದು ಏನಾಗಲ್ಲ, ಇದು ಬಹುಪದೋಕ್ತಿ ಅಲ್ಲ. ಯಾಕೆ ಬಹುಪದೋಕ್ತಿ ಅಲ್ಲ ಅಂದ್ರೆ ಇಲ್ಲಿ ಅವ್ಯಕ್ತ ಪದದ ಒಂದು ಘಾತ 1/2 ಆಗಿದೆ. 1/2 ಅಂಶ ಇದೆ. 1/2 ಅಂಶ ಏನಲ್ಲ, ಅದು ಪೂರ್ಣ ಸಂಖ್ಯೆ ಅಲ್ಲ. ಅದಕ್ಕಾಗಿ ನಾವು ಇದೇನು ಬರೀಬೇಕು? ಇದು ಏನಾಗಿಲ್ಲ, ಬಹುಪದೋಕ್ತಿ ಅಲ್ಲ. ಸರಿನಾ? ಬಹುಪದೋಕ್ತಿ ಅಲ್ಲ. ನೋಡಿ, ಎರಡನೇದು ಇದು ಕೂಡ ಬಹುಪದೋಕ್ತಿ ಅಲ್ಲ. y + 2 ಗುಣನೆ y ರ ಘಾತ -1. ಇಲ್ಲಿ y ಯ ಒಂದು ಘಾತ ಏನಿದೆ? -1 ಇದೆ. ಸೊ -1 ಏನಲ್ಲ, ಪೂರ್ಣ ಸಂಖ್ಯೆ ಅಲ್ಲ. ಇದು ಕೂಡ ಏನಲ್ಲ, ಬಹುಪದೋಕ್ತಿ ಅಲ್ಲ. ಕೊನೆಯದಾಗಿ x⁻10 + y⁻3 + t⁻50. ನೋಡಿ, ಇಲ್ಲಿ ಎಷ್ಟು ಚರಾಕ್ಷರಗಳಿವೆ, ಎಷ್ಟು ಅವ್ಯಕ್ತ ಪದಗಳಿವೆ? 3. ಇದು ಕೂಡ ಏನಾಗಿದೆ? ಒಂದಕ್ಕಿಂತ ಹೆಚ್ಚು ಚರಾಕ್ಷರಗಳುಳ್ಳ ಒಂದು ಬೀಜೋಕ್ತಿ ಅಥವಾ ಬಹುಪದೋಕ್ತಿ ಆಗಿದೆ. ಅದಕ್ಕಾಗಿ ಇದು ಒಂದು ಚರಾಕ್ಷರಗಳುಳ್ಳ ಬಹುಪದೋಕ್ತಿ ಅಲ್ಲ. ಯಾಕಂದ್ರೆ ಇಲ್ಲಿ 3 ಚರಾಕ್ಷರಗಳಿವೆ, x, y ಮತ್ತು t. ಸರಿನಾ? ಅಂದ್ರೆ ಏನ್ ಬರೀಮಿ? ಇಲ್ಲಿ x, y ಮತ್ತು t ಮೂರು ಚರಾಕ್ಷರಗಳಿವೆ. ಸರಿನಾ? ಇದು ಒಂದು ಚರಾಕ್ಷರವುಳ್ಳಂತಹ ಬಹುಪದೋಕ್ತಿ ಅಲ್ಲ. ಯಾಕಂದ್ರೆ ಇಲ್ಲಿ 3 ಚರಾಕ್ಷರಗಳಿವೆ. ಸರಿನಾ ಸ್ನೇಹಿತರೆ? ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ನೋಡಿ, ಈ ಕೆಳಗಿನ ಪ್ರತಿಯೊಂದರಲ್ಲೂ x² ನ ಸಹಗುಣಕ ಅಥವಾ ಸಂಖ್ಯಾ ಸಹಗುಣಕ, ಕೋಯಿಫಿಷಿಯಂಟ್ ಆಫ್ x² ಅಂತಾರೆ. ಈ ಕೆಳಗಿನ ಪ್ರತಿಯೊಂದರಲ್ಲೂ x² ನ ಸಹಗುಣಕಗಳನ್ನು ಬರೆಯಿರಿ. ನೋಡಿ, ಇಲ್ಲಿ x² ನ ಸಹಗುಣಕ ಏನಾಗಿದೆ ಸ್ನೇಹಿತರೆ? ಇಲ್ಲಿ 1 ಇದೆ. ಸರಿನಾ? ಇಲ್ಲಿ x² ನ ಸಹಗುಣಕ ಏನಾಗಿದೆ? 1 ಆಗಿದೆ. x² ಏನು ಗುಣಕಾರ ಮಾಡ್ತಾ ಇದೆ? x² ಏನು ಗುಣಕಾರ ಮಾಡ್ತಾ ಇದೆ? 1. x² ನ ಸಹಗುಣಕ 1. ಇಲ್ಲಿ ನೋಡಿ, ಇಲ್ಲಿ x² ಇದೆ. x² ಗೆ ಏನು ಮಲ್ಟಿಪ್ಲೈ ಮಾಡ್ತಾ ಇದೆ? -1. ಇಲ್ಲಿ x² ನ ಸಹಗುಣಕ ಏನಾಗಿದೆ? -1 ಆಗಿದೆ. ಸರಿನಾ? ಮೂರನೇದಾಗಿ ಇಲ್ಲಿ x² ನ ಸಹಗುಣಕ ಏನಾಗಿದೆ? π/2, π/2. ಇಲ್ಲಿ x² ನ ಸಹಗುಣಕ π/2 ಆಗಿದೆ. ಸರಿನಾ? ಕೊನೆಯದಾಗಿ
ಇಲ್ಲಿ ಎಕ್ಸ್ ಸ್ಕ್ವೈರ್ ಇಲ್ಲ. ಸೊ ಇಲ್ಲಿ ಎಕ್ಸ್ ಸ್ಕ್ವೈರ್ ನ ಸಹಗುಣಕ ಏನಿದೆ ಶೂನ್ಯ ಆಗಿದೆ. ಇಲ್ಲಿ ಎಕ್ಸ್ ಸ್ಕ್ವೈರೇ ಇಲ್ಲ. ಎಕ್ಸ್ ಸ್ಕ್ವೈರ್ ಇಲ್ಲ ಅಂದ್ರೆ ಇಲ್ಲೇನು, ಇಲ್ಲಿ ಎಕ್ಸ್ ಸ್ಕ್ವೈರ್ ನ ಸಹಗುಣಕ ಏನಾಗಿದೆ, ಸೊನ್ನೆ ಆಗಿದೆ. ಸೊನ್ನೆ ಆಗಿದೆ. ಸರಿನಾ ಸ್ನೇಹಿತರೆ? ಎಕ್ಸ್ ಸ್ಕ್ವೈರ್ ನ ಸಹಗುಣಕ ಇಲ್ಲಿ 1, ಇಲ್ಲಿ ಎಕ್ಸ್ ಸ್ಕ್ವೈರ್ ನ ಸಹಗುಣಕ -1, ಎಕ್ಸ್ ಸ್ಕ್ವೈರ್ ನ ಸಹಗುಣಕ π/2, ಕೊನೆಯದಾಗಿ ಇಲ್ಲಿ ಎಕ್ಸ್ ಸ್ಕ್ವೈರ್ ಇಲ್ಲ. ಈ ಬಹುಪದೋಕ್ತಿಯಲ್ಲಿ ಎಕ್ಸ್ ಸ್ಕ್ವೈರ್ ಇಲ್ಲ, ಅದಕ್ಕಾಗಿ ಎಕ್ಸ್ ಸ್ಕ್ವೈರ್ ನ ಸಹಗುಣಕ ಏನಾಗಿರ್ತದೆ, ಸೊನ್ನೆ ಆಗಿದೆ. ಸರಿನಾ? ಪ್ರಶ್ನೆ, ಡಿಗ್ರಿ 35 ಆಗಿರುವ ಒಂದು ದ್ವಿಪದೋಕ್ತಿ, ದ್ವಿ ಅಂದ್ರೆ 2, ದ್ವಿಪದೋಕ್ತಿ ಅಂದ್ರೆ 2 ಪದಗಳುಳ್ಳ, ಅಂದ್ರೆ ಅವ್ಯಕ್ತ ಪದದ ಡಿಗ್ರಿ ಎಷ್ಟಿರಬೇಕು, 35. ಡಿಗ್ರಿ 35 ಆಗಿರುವ ಒಂದು ದ್ವಿಪದೋಕ್ತಿ ಹಾಗೂ ಡಿಗ್ರಿ 100 ಆಗಿರುವ ಒಂದು ಏಕಪದೋಕ್ತಿ. ಏಕ ಅಂದ್ರೆ 1. ಡಿಗ್ರಿ 35 ಆಗಿರುವ ಒಂದು ದ್ವಿಪದೋಕ್ತಿ ಮತ್ತು ಡಿಗ್ರಿ 100 ಆಗಿರುವ ಒಂದು ಏಕಪದೋಕ್ತಿ, ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆಯನ್ನ ಕೊಡಿರಿ. ಸರಿನಾ? ಬನ್ನಿ ಸೊ ಉತ್ತರ ನೋಡಿ. 7x⁻35 - 3. ಇಲ್ಲಿ ಎಷ್ಟು ಪದಗಳಿವೆ? 2 ಪದಗಳು. ದ್ವಿಪದೋಕ್ತಿ, ಸರಿನಾ? ದ್ವಿಪದೋಕ್ತಿ ಆಗಿದೆ. ಅವ್ಯಕ್ತ ಪದ ಎಕ್ಸ್ ನ ಡಿಗ್ರಿ ಏನಾಗಿದೆ, 35 ಆಗಿದೆ. ಡಿಟೇಲ್ ಆಗಿ ಬರೆಸ್ತಾ ಇದ್ದೀನಿ ನಾನು. ಇದು 2 ಪದಗಳು, ಈ 7x⁻35 ಮತ್ತು -3 2 ಪದಗಳು. ಇಲ್ಲಿ ಅವ್ಯಕ್ತ ಪದ ಎಕ್ಸ್ ನ ಡಿಗ್ರಿ ಎಷ್ಟಾಗಿದೆ, 35. ಮತ್ತೊಂದು ಉದಾಹರಣೆ, ಏಕಪದೋಕ್ತಿ ಮತ್ತು ಅದರ ಡಿಗ್ರಿ ಎಷ್ಟಿರಬೇಕು, 100. ಸರಿನಾ? ಉದಾಹರಣೆ, ಎಕ್ಸ್ ನ ಘಾತ 100. ಇದೇನಾಗಿದೆ, ಏಕಪದೋಕ್ತಿ. ಎಂಥ ಪದೋಕ್ತಿ? ಏಕಪದೋಕ್ತಿ, ಒಂದೇ ಒಂದು ಪದ ಇರ್ತಕ್ಕಂಥದ್ದು. ಅವ್ಯಕ್ತ ಪದ ಎಕ್ಸ್ ನ ಘಾತ ಏನಾಗಿದೆ, 100. ಅವ್ಯಕ್ತ ಪದ ಎಕ್ಸ್ ನ ಡಿಗ್ರಿ 100 ಆಗಿದೆ. ಸರಿನಾ? 4ನೇ ಪ್ರಶ್ನೆ, ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ. ಇಲ್ಲಿ ನೋಡಿ, ಒಂದು ಬಹುಪದೋಕ್ತಿ ಇದೆ, ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಆಗಿದೆ. ಇದು ಎಂತಹ ಬಹುಪದೋಕ್ತಿ? ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ. ಸೊ ಪ್ರತಿಯೊಂದು ಬಹುಪದೋಕ್ತಿ, ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ. ಇಲ್ಲಿ ಅವ್ಯಕ್ತ ಪದದ ಗರಿಷ್ಠ ಘಾತ ಸೂಚಿಗೆ ನಾವೇಂತೀವಿ, ಡಿಗ್ರಿ ಅಂತ ಕರಿತೀವಿ. ಇಲ್ಲಿ ಅವ್ಯಕ್ತ ಪದ ಎಕ್ಸ್ ಅದನ, ಇಲ್ಲಿ ಎಕ್ಸ್ ನ ಗರಿಷ್ಠ ಘಾತ ಸೂಚಿ ಎಷ್ಟದ, 3. ಏನು, 3. ಅದಕ್ಕಾಗಿ ಇಲ್ಲಿ ಏನಂತ ಬರಿತೀವಿ, ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಏನಾಗಿದೆ, 3 ಆಗಿದೆ. ಸರಿನಾ? ಸೊ ಅವ್ಯಕ್ತ ಪದ ಎಕ್ಸ್ ನ ಗರಿಷ್ಠ ಘಾತ ಸೂಚಿ ಏನಾಗಿದೆ, 3 ಆಗಿದೆ. ಸರಿನಾ? ಬನ್ನಿ, ಎರಡನೇದು, ಇಲ್ಲಿ ಅವ್ಯಕ್ತ ಪದ ವಾಯ್ ನ ಗರಿಷ್ಠ ಘಾತ ಸೂಚಿ ಎಷ್ಟಾಗಿದೆ, 2. ಸರಿನಾ? ಅವ್ಯಕ್ತ ಪದ ವಾಯ್ ನ ಗರಿಷ್ಠ ಘಾತ ಸೂಚಿ ಏನಾಗಿದೆ, 2 ಆಗಿದೆ. 2 ಆಗಿದೆ. ಇಲ್ಲಿ 3, ಇಲ್ಲಿ 2 ಆಗಿದೆ. ಸರಿನಾ? ಕೊನೆಯದಾಗಿ ಇಲ್ಲಿ ಅವ್ಯಕ್ತ ಪದ ಏನಿದೆ ಸ್ನೇಹಿತರೆ, ಟಿ ನ ಗರಿಷ್ಠ ಘಾತ ಏನಿದೆ, ಘಾತ ಸೂಚಿ 1. ಸರಿನಾ? ಅವ್ಯಕ್ತ ಪದ ಟಿ. ಅವ್ಯಕ್ತ ಪದ ಟಿ ನ ಗರಿಷ್ಠ ಘಾತ ಸೂಚಿ ಏನಾಗಿದೆ, 1 ಆಗಿದೆ. ಸರಿನಾ? 1 ಆಗಿದೆ. ಕೊನೆಯದಾಗಿ ನೋಡಿ, ಇದು ಎಂಥ ಬಹುಪದೋಕ್ತಿ, ಸ್ಥಿರ ಬಹುಪದೋಕ್ತಿ. ಇಲ್ಲಿ ಅವ್ಯಕ್ತ ಪದದ ಘಾತ ಏನಾಗಿರ್ತದೆ, 0. ಅವ್ಯಕ್ತ ಪದದ ಘಾತ 0. ಸರಿನಾ?
ಇಲ್ಲಿ ಅವ್ಯಕ್ತ ಪದದ ಘಾತ ಏನಾಗಿದೆ 0 ಆಗಿದೆ. ಇಲ್ಲಿ ಅವ್ಯಕ್ತ ಪದದ ಘಾತ ಸೂಚಿ ಏನಾಗಿದೆ 0 ಆಗಿದೆ. 0 ಆಗಿದೆ. ಸರಿನಾ ಸ್ನೇಹಿತರೆ? ಸೊ 4ನೇ ಪ್ರಶ್ನೆ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತಾ? ಸರಿ, ಈಗ ಕೊನೆಯದಾಗಿ ಕೊನೆಯ ಪ್ರಶ್ನೆ, ಈ ಅಭ್ಯಾಸದ ಕೊನೆಯ ಪ್ರಶ್ನೆಯನ್ನ ಮಾಡೋಣ. ಸರಿ, ಈ ಕೆಳಗಿನವುಗಳನ್ನು ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿಗಳಾಗಿ ವರ್ಗೀಕರಿಸಿ. ಸರಿನಾ? ಸೊ ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಮತ್ತು ಘನ ಬಹುಪದೋಕ್ತಿಗಳಾಗಿ ವರ್ಗೀಕರಿಸಿ. ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಅವ್ಯಕ್ತ ಪದದ ಘಾತ 1 ಇರ್ತದೆ. ವರ್ಗ ಬಹುಪದೋಕ್ತಿ ಅಂದ್ರೆ ಅವ್ಯಕ್ತ ಪದದ ಘಾತ 2 ಇರ್ತದೆ. ಘನ ಬಹುಪದೋಕ್ತಿ ಅಂದ್ರೆ ಅವ್ಯಕ್ತ ಪದದ ಘಾತ 3 ಇರ್ತದೆ. ನಾವು 3ಅನ್ನ ವಿಂಗಡಣೆ ಮಾಡೋಣ, ವರ್ಗೀಕರಣ ಮಾಡೋಣ. ಸರಿ, ಒಂದನೇದು ರೇಖಾತ್ಮಕ ಬಹುಪದೋಕ್ತಿ. ಸರಿ, ಎರಡನೇದು ವರ್ಗ ಬಹುಪದೋಕ್ತಿ. ಕೊನೆಯದಾಗಿ ಘನ ಬಹುಪದೋಕ್ತಿ. ನೋಡಿ, ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಅವ್ಯಕ್ತ ಪದದ ಘಾತ, ಅವ್ಯಕ್ತ ಪದದ ಡಿಗ್ರಿ ಅಂತ ಬರಿಲ್ಲ, ಡಿಗ್ರಿ 1 ಆಗಿರುತ್ತದೆ. ಇಲ್ಲಿ ಅವ್ಯಕ್ತ ಪದದ ಡಿಗ್ರಿ 2 ಆಗಿರುತ್ತದೆ. ಸರಿನಾ? ಕೊನೆಯದಾಗಿ ಘನ ಬಹುಪದೋಕ್ತಿಯಲ್ಲಿ ಅವ್ಯಕ್ತ ಪದದ ಘಾತ ಅಥವಾ ಡಿಗ್ರಿ 3 ಆಗಿರುತ್ತದೆ. ಏನಾಗಿರುತ್ತದೆ? 3 ಆಗಿರುತ್ತದೆ. ಸರಿ, ಬನ್ನಿ, ಮೊದಲನೇದು x² + x. ಇಲ್ಲಿ ಅವ್ಯಕ್ತ ಪದದ ಘಾತ ಏನಿದೆ? 2. ಅಂದ್ರೆ ಇದು ಎಂತ ಬಹುಪದೋಕ್ತಿ? ವರ್ಗ ಬಹುಪದೋಕ್ತಿ. x² + x. ಸರಿನಾ? ಎರಡನೇದು x³ - x - x³. ಅವ್ಯಕ್ತ ಪದದ ಘಾತ 3. ಅಂದ್ರೆ ಇದು ಎಂತ ಬಹುಪದೋಕ್ತಿ? ಘನ ಬಹುಪದೋಕ್ತಿ. x - x³. ಸರಿ, ಇಲ್ಲಿ ನೋಡಿ, y + y² + 4. ಇಲ್ಲಿ ಅವ್ಯಕ್ತ ಪದ y ನ ಗರಿಷ್ಠ ಡಿಗ್ರಿ ಏನಿದೆ? 2. ಇದು ಎಂತ ಬಹುಪದೋಕ್ತಿ? ವರ್ಗ ಬಹುಪದೋಕ್ತಿ. ಸೊ y + y² + 4 ಇದು ವರ್ಗ ಬಹುಪದೋಕ್ತಿ. ನೋಡಿ, 1 + x. ಅವ್ಯಕ್ತ ಪದ x ನ ಡಿಗ್ರಿ ಏನಾಗಿದೆ? 1. ಡಿಗ್ರಿ 1 ಇರುವ ಬಹುಪದೋಕ್ತಿಗೆ ಏನಂತೀವಿ ನಾವು? ರೇಖಾತ್ಮಕ ಬಹುಪದೋಕ್ತಿ. ಸರಿನಾ? 1 + x ಇದು ರೇಖಾತ್ಮಕ ಬಹುಪದೋಕ್ತಿ. ಸರಿ, ಐದನೇದು 3t. ಇಲ್ಲಿ ಅವ್ಯಕ್ತ ಪದ t ನ ಘಾತ ಏನಾಗಿದೆ? 1. ಅವ್ಯಕ್ತ ಪದದ ಘಾತ 1 ಆಗಿರುವ ಬಹುಪದೋಕ್ತಿಗೆ ಏನಂತೀವಿ? ರೇಖಾತ್ಮಕ ಬಹುಪದೋಕ್ತಿ. 3t ಇದು ರೇಖಾತ್ಮಕ ಬಹುಪದೋಕ್ತಿ. ಸರಿನಾ? 3t ರೇಖಾತ್ಮಕ ಬಹುಪದೋಕ್ತಿ. ಆರನೇದು r². ಇಲ್ಲಿ ಅವ್ಯಕ್ತ ಪದ ಏನಿದೆ? r ನ ಡಿಗ್ರಿ ಏನಾಗಿದೆ? 2. ಡಿಗ್ರಿ ಅವ್ಯಕ್ತ ಪದದ ಡಿಗ್ರಿ 2 ಆಗಿರುವ ಬಹುಪದೋಕ್ತಿಗೆ ಏನಂತೀವಿ ನಾವು? ವರ್ಗ ಬಹುಪದೋಕ್ತಿ. ಅಂದ್ರೆ r² ಅಂತಕ್ಕಂಥದ್ದು ಏನಾಗಿದೆ ಸ್ನೇಹಿತರೆ? ವರ್ಗ ಬಹುಪದೋಕ್ತಿ. ಸರಿ, ಕೊನೆಯದಾಗಿ 7x³. ಅವ್ಯಕ್ತ ಪದ x ನ ಡಿಗ್ರಿ ಏನಾಗಿದೆ? 3. ಡಿಗ್ರಿ 3 ಆಗಿರುವ ಅವ್ಯಕ್ತ ಪದದ ಡಿಗ್ರಿ 3 ಆಗಿರುವ ಬಹುಪದೋಕ್ತಿಗೆ ಏನಂತೀವಿ ನಾವು? ಘನ ಬಹುಪದೋಕ್ತಿ. 7x³ ಅಂತಕ್ಕಂಥದ್ದು ಎಂತ ಬಹುಪದೋಕ್ತಿ? ಘನ ಬಹುಪದೋಕ್ತಿ. ಸರಿನಾ ಸ್ನೇಹಿತರೆ?